ಮದುವೆ ಆದ್ಮೇಲೆ ಸಂಸಾರ ಶುರು ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಮನೆ ನೆಮ್ಮದಿನಂತೂ ಸಮಾಧಿ ಮಾಡ್ತಾಳೆ. ಅಣ್ಣ, ನಿನ್ ಮಾತೆತ್ತಿದ್ರೆ ಕುಟುಂಬ ಅಂತೀಯ. ಕುಟುಂಬಕ್ಕೋಸ್ಕರನೇ ಇವಾಗ ಮದ್ವೆ ಆಗೋದಕ್ ನಿಂತಿದ್ಯಾ. ಇವಾಗ ಈ ಕುಟುಂಬಕ್ಕೋಸ್ಕರನೇ ಹೇಳ್ತಾ ಇದೀವಣ್ಣ, ಯೋಚನೆ ಮಾಡು. ಇದೇ ನಿಮ್ ಕೊನೆ ತೀರ್ಮಾನ ಆದ್ರೆ ನನ್ನ ತೀರ್ಮಾನನು ಕೇಳಿಸ್ಕೊಳ್ಳಿ. ನೀವಿವಾಗ ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಲ್ಲಿಂದ ನನ್ನ ಹೆಣ ತಗೊಂಡ್ ಹೋಗ್ಬೇಕಾಗತ್ತೆ. ರೈ, ನಿಮ್ಗೆ ತಲೆಗಿಲೆ ಕೆಟ್ಟಿದ್ಯಾ? ಒಂದ್ ಸೆಕೆಂಡ್ ನನ್ ಜೀವನೇ ಬಾಯಿಗೆ ಬಂದಿತ್ತಲ್ರಿ. ಒಂದು ಸೆಕೆಂಡ್ ಲೇಟ್ ಆಗಿದ್ರು ಜೀವ ದೇಹನೇ ಬಿಟ್ಟು ಹೋಗ್ತಿತ್ತು ಅಂತ ಹೇಳಿ ರಾಘವೇಂದ್ರ ಅವ್ರೆ. ನೋಡಿ, ನಾನ್ ಅನ್ಕೊಂಡಿದ್ದು ಆಗ್ಲೇಬೇಕು. ಇವಾಗ ನೀನ್ ನನ್ ಜೀವ ಉಳ್ಸಿರ್ಬೋದು, ಆದ್ರೆ ಇವಾಗ ನೀನ್ ನನ್ನ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ನನ್ ಕರ್ಮ. ಆಯ್ತು, ನಡೀರಿ. ಎಲ್ಲ ಗಂಡಸರು ಇಷ್ಟೇ. ಅದ್ರಲ್ಲಿ ಈ ಗಂಡ ಅನ್ನಿಸ್ಕೊಂಡವ್ರೆಲ್ಲ ಹೀಗೆ ಅನ್ಸುತ್ತೆ. ನಾನು ಅವಳು ಬಂದಾಗ್ಲಿಂದನೂ ನೋಡ್ತಾನೆ ಇದ್ದೀನಿ. ಹೋಗೋದು ಬರೋದು, ಅವಳ ಹತ್ರನೇ ಮಾತಾಡ್ಸೋದು, ಅವಳನ್ನೇ ಮುದ್ದು ಮಾಡೋದು, ಅವಳಿಗೆ ಪ್ರೀತಿ ತೋರ್ಸೋದು. ನಾನೊಬ್ಳು ಹೆಂಡತಿ ಅನ್ನಿಸ್ಕೊಂಡವಳು ಇದ್ದೀನಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ಯಾ. ಸಾಧ್ಯ ಆಗುತ್ತೆ ಮೇಡಮ್? ಬೇರಿಲ್ದೆ ಮರ ಬೆಳೆಯುತ್ತಾ? ಹಾಗೆ ಈ ಚಾರು ಮೇಡಮ್ ಇಲ್ದೆ ರಾಮಾಚಾರಿ ಇರಕ್ಕಾಗತ್ತಾ? ನನಗೆ ಇಬ್ರು ಮುಖ್ಯನಾ ಮೇಡಮ್? ನಾನ್ ನಿನ್ ಮಾತು ನಂಬಲ್ಲ. ನೀನು ಸುಮ್ನೆ ನನ್ಗೆ ಸಮಾಧಾನ ಮಾಡೋಕ್ ಈ ತರ ಹೇಳ್ತಿದ್ಯಾ. ಮೊದ್ಲೆಲ್ಲ ನಾನೇ ಇರ್ತಿದ್ದೆ, ಯಾವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ದೆ. ಇವಾಗ ಇರೋ ಬರೋ ಪ್ರೀತಿನೆಲ್ಲ ಅವಳಿಗೆ ಕೊಡ್ತಾ ಇದ್ಯಾ. ಒಳ್ಳೆ ಕತೆ ಆಯ್ತಲ್ರಿ ನಿಮ್ದು. ನಿಮ್ಗೀಗೊಂದ್ ಮಗು ಇದೆ, ನೀವು ಚಿಕ್ಕ ಮಗು ತರ ಆಡೋದ್ ಬಿಡಿ. ನೋಡ್ದ್ಯಾ, ಮೊದ್ಲೆಲ್ಲ ನನ್ ಮೇಲೆ ಕೋಪನೇ ಮಾಡ್ಕೊಳ್ತಿರ್ಲಿಲ್ಲ, ಇವಾಗ ನನ್ಗೆ ಬೈತಿದ್ಯಾ. ಅಯ್ಯೋ, ನಾನು ನಿಮಗೂ ಬೈತಾ ಇಲ್ಲ. ಅದು ನಿಮ್ಮಲ್ಲಿ ಪ್ರೀತಿ ಕಮ್ಮಿ ಆಗಕ್ ಹೆಂಗ್ ಸಾಧ್ಯ? ಸುಮ್ನೆ ಹಿಂಗೆಲ್ಲ ಕೋಪ ಮಾಡ್ಕೋಬೇಡ್ರಿ. ಇದಕ್ಕೆ ನಾನು ಮದುವೆ ಅಂದ್ರೆ ಪ್ರಾಬ್ಲಮ್ ಅಂತ ಹೇಳೋದು. ನೋಡಿ, ಯಾವುದೇದೋ ವಿಷಯಕ್ಕೆ ಸುಮ್ಮನೆ ಜಗಳ ಆಡ್ತಾ ಇದ್ದಾರೆ. ಅದಕ್ಕೆ ನಾನು ಬ್ರಹ್ಮಚಾರಿಯಾಗಿ ಇರೋದು. ರೀ ಮೇಡಮ್, ಪ್ಲೀಸ್ ರೀ, ಅರ್ಥ ಮಾಡ್ಕೊಳ್ಳಿ, ಕೋಪ ಮಾಡ್ಕೋಬಿಡಿ. ನೀವೇ ನಂಗೆ ಇಂಪಾರ್ಟೆಂಟು. ಹ್ಞೂ ರೀ, ಕೋಪ ಮಾಡ್ಕೋಬಿಡ್ರಿ, ಸುಮ್ನಿರ್ರಿ. ಅನುಭವಿಸಪ್ಪ ರಾಮಾಚಾರಿ, ಅನುಭವಿಸು. ಇನ್ಮೇಲಿದೆ ನಿನಗೆ.
ರಾಘು ಸರ್ ಇವಾಗ ಬಂದ್ರಾ? ಹಲೋ ಹಲೋ, ತುಂಬಾ ಎಕ್ಸೈಟ್ ಆಗೋದೇನ್ ಬೇಡ. ಜೊತೆಲಿ ನಾನು ಬಂದಿದ್ದೀನಿ, ಅದು ನಮ್ ಮದ್ವೆಗ್ ಇನ್ವೈಟ್ ಮಾಡಕ್ಕೆ. ಮನೇಲಿ ಸಂಪತ್ ಅಂಕಲ್ ಇದಾರಾ? ಇಲ್ಲ, ಅವ್ರು ಹೊರಗಡೆ ಹೋಗಿದ್ದಾರೆ. ಪರವಾಗಿಲ್ಲ ಬಿಡಿ, ನನಗ್ ಯಾರ್ ಬೇಕೋ ಅವ್ರು ಇದಾರಲ್ಲ, ಅಷ್ಟು ಸಾಕು. ರಾಘವೇಂದ್ರ ಅವ್ರೆ ಬನ್ನಿ. ನಾನ್ ಬರಲ್ಲ, ನೀವ್ ಹೋಗಿ. ಅಯ್ಯೋ, ಇದೇನ್ ರಾಘವೇಂದ್ರ ಅವ್ರೆ ಹೀಗ್ ಹೇಳ್ತಿದೀರಾ? ಬನ್ನಿ, ಇಬ್ರು ಒಟ್ಟಿಗೆ ಹೋಗಿ ಇನ್ವೈಟ್ ಮಾಡ್ಬರೋಣ. ನಾನು ಬರಲ್ಲ ಅಂತ ಇಲ್ವಾ? ನೀವು ಹೋಗಿ. ಇದೇನ್ ಜಾನ್ಸಿ, ಮನೆಗ್ ಬಾಗ್ಲಿಕ್ ಬಂದವ್ರನ್ನ ಒಳಗಡೆ ಕರಿಯಲ್ವಾ? ಇಟ್ಸ್ ಓಕೆ ಬಿಡು, ನಾನೇ ಬರ್ತೀನಿ. ರಾಘು ಸರ್, ನಿಮ್ ಬೈಕ್ ಸೌಂಡ್ ಕೇಳಿದ ತಕ್ಷಣ ನೀವು ಒಬ್ರೇ ಬಂದ್ರಿ ಅಂತ ಜಾನ್ಸಿ ಮೇಡಮ್ ಎಷ್ಟು ಖುಷಿಯಿಂದ ಓಡಿ ಬಂದ್ರು ಗೊತ್ತಾ? ನಾನು ಅಷ್ಟೇ ಸರ್, ಸಂತೋಷದಲ್ಲಿ ಓಡಿ ಬಂದೆ. ಸರ್, ಗಂಗಾ ಮಾತೆ ಕೂಡ ತನ್ನಲ್ಲಿ ಮುಳುಗ್ತಿರೋರ್ನ 3 ಸಲ ಮೇಲೆತ್ತಿ ಬದುಕೋ ಚಾನ್ಸ್ ಕೊಡುತ್ತೆ ಅಲ್ವಾ? ಹಾಗೆ ಜೀವನದಲ್ಲಿ ಮುಳುಗ್ತಿರೋ ನಮ್ ಜಾನ್ಸಿ ಮೇಡಮ್ನ ಒಂದೇ ಒಂದ್ಸಲ ಕಾಪಾಡಿ ಸರ್. ನೀವು ಒಂದೇ ಒಂದ್ಸಲ ಜಾನ್ಸಿ ಮೇಡಮ್ ಬೇಕು ಅಂತ ಹೇಳಿ ಸರ್. ಪ್ರಪಂಚನ ಎದುರಾದ್ರೂ ಅವ್ರು ನಿಮ್ಮನ್ನ ಬಿಟ್ಕೊಡಲ್ಲ. ಅವತ್ತು ಅವರು ನಿಮಗೋಸ್ಕರ ಮನೆವರೆಗೂ ಬಂದ್ರು. ಇವತ್ತು ಅವ್ರಿಗೋಸ್ಕರ ಬಂದಿದ್ದೀನಿ ಅಂತ ಹೇಳಿ ಸರ್. ರಾಯ್, ನನ್ನ ಜೊತೆ ಬಂದಿರೋರು ಹಸೆ ಮಣೆ ಏರಿ ನನ್ನ ಜೊತೆ ತಾಳಿ ಕಟ್ಸ್ಕೊಳೋದಕ್ಕೆ ರೆಡಿ ಆಗಿರೋರು. ಆದ್ರೆ ನಿಮ್ ಕೈಲಿ ತಾಳಿ ಕಟ್ಸ್ಕೊಂಡಿರೋರು ಒಳಗಡೆ ಇದಾರಲ್ವಾ ಸರ್? ನಮ್ ಮೇಡಮ್ಗೆ ಯಾವತ್ತು ಬಿಟ್ಕೊಡೋ ಅಭ್ಯಾಸನೇ ಇಲ್ಲ. ಆದ್ರೆ ಫಸ್ಟ್ ಟೈಮ್ ನಿಮಗೋಸ್ಕರ ಬಿಟ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನೀವು ಅವ್ರಿಗೋಸ್ಕರ ವಾಪಸ್ ಬರ್ಬೋದಲ್ವಾ ಸರ್? ನೀವಿಬ್ರು ಒಂದಾಗ್ಬೇಕನ್ನೋದು ನಮ್ಮೆಲ್ಲರ ಆಸೆ ಸರ್. ಯಾಕಂದ್ರೆ ನಿಮ್ಮಿಬ್ರದ್ದು ಬೆಸ್ಟ್ ಜೋಡಿ. ಅದು ಸಾಧ್ಯನೇ ಇಲ್ಲ ರಾಯ್. ಕೆಲವೊಂದ್ಸತಿ ನಮ್ ಯೋಗ್ಯತೆ ಮೀರಿ ಕೊಟ್ಟಿದ್ದನ್ನ ಆ ದೇವರು ಉಳಿಸ್ಕೊಳ್ಳೋ ಶಕ್ತಿನೂ ಕೊಟ್ಟಿರಲ್ಲ. ಈಗ ನನ್ನ ಪರಿಸ್ಥಿತಿನೂ ಅದೇ ರಾಯ್. ಹಾಗನ್ಬೇಡಿ ಸರ್, ನೀವೊಂಥರ ಅಪರೂಪದ ಮಾಣಿಕ್ಯ, ಕಲ್ಲನ್ನ ಶಿಲೆ ಮಾಡಿರೋ ಶಿಲ್ಪಿ. ಈಗ ನೀವು ಬಿಟ್ಟೋದ್ರೆ ಆ ಶಿಲೆ ಮತ್ತೆ ಕಲ್ಲಾಗಲ್ಲ ಸರ್, ಪುಡಿ ಪುಡಿ ಆಗೋಗುತ್ತೆ. ಅವರಷ್ಟು ವೀಕ್ ಅಲ್ಲ, ಅವ್ರಿಗೆ ಇದರಿಂದ ಹೊರಗೆ ಬರೋ ಶಕ್ತಿ ಇದೆ. ದೇವ್ರು ನಮಗೆ ಅಂತ ಮರೆವು ಅನ್ನೋ ಅದ್ಭುತವಾದ ವರ ಕೊಟ್ಟಿದ್ದಾನೆ. ಹಳೇದನ್ನ ಮರ್ಸೋದಿಕ್ಕೆ ಆ ದೇವರು ಹಳೆ ಜಾಗಕ್ಕೆ ಏನಾದ್ರೂ ಹೊಸದನ್ನ ತಂದಿಡ್ತಾನೆ. ನೀನ್ ಯೋಚನೆ ಮಾಡ್ಬೇಡ. ಆ ದೇವರು ಒಳ್ಳೆಯವರಿಗೆ ಒಳ್ಳೇದನ್ನೇ ಮಾಡೋದು. ಯಾಕೆಂದ್ರೆ ಝಾನ್ಸಿ ಮೇಡಮ್ ತುಂಬಾ ಒಳ್ಳೆಯವರು. ಆ ದೇವರು ಒಳ್ಳೆಯವರಿಗೆ ಒಳ್ಳೇದು ಮಾಡ್ತಾನೆ ಅನ್ನೋದಾದ್ರೆ ನೀವು ಅವರಿಗೆ ಸಿಗಬೇಕು ಸರ್. ಯಾಕಂದ್ರೆ ಅವ್ರು ಇಷ್ಟಪಟ್ಟಿದ್ದು ನಿಮ್ಮನ್ನ. ಅದಕ್ಕೆ ರಾಯ್ ಅರ್ಧದಲ್ಲೇ ಬಿಟ್ಟು ಹೋಗೋ ನನ್ನಂತವನ್ನ ಬೇಡ ಅಂತ ದೂರ ಮಾಡಿದ್ದಾನೆ. ಅವ್ರಿಗೆ ಖಂಡಿತ ಒಳ್ಳೇದಾಗತ್ತೆ ರಾಯ್. ಏ ಅನಿತಾ, ಏನೇ ಇನ್ನು ಹೀಗೆ ಕೂತಿದ್ಯಾ? ಅರ್ಶಿನ ಶಾಸ್ತ್ರಕ್ಕೆ ಟೆರೆಸ್ ಮನೆಲ್ಲ ರೆಡಿ ಆಗಿದೆ. ಶಾಸ್ತ್ರ ಟೈಮ್ ಆಯ್ತು, ಎದ್ದು ಬಾರೆ. ಇವಾಗ ಅದ್ರ ಅವಶ್ಯಕತೆ ಇದ್ಯಾ ಅಮ್ಮ? ಏನೇ ಇದು ಹೀಗ್ ಮಾತಾಡ್ತಿದ್ಯಾ? ನೀನ್ ಮದ್ವೆ ಆಗೋ ಹುಡ್ಗಿ ಕಣೆ. ಎಲ್ಲ ರೆಡಿ ಆಗಿದೆ, ನೀನ್ ಬರ್ತಿದಾಗೆ ಶಾಸ್ತ್ರ ಮಾಡೋದೆ. ಬೇಗ ಮುಗಿಸ್ಕೊಂಡು ಮಂಟಪಕ್ಕೆ ಹೋಗೋಣ. ಅಪ್ಪ, ಇವಾಗ ಅರ್ಶನ ಶಾಸ್ತ್ರ ಮಾಡ್ಲೇಬೇಕು ಅಂತ ಏನಾದ್ರೂ ರೂಲ್ಸ್ ಇದ್ಯಾ? ರೂಲ್ಸ್ ಅಂತ ಅಲ್ಲಮ್ಮ, ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತೆ ತಾನೆ. ಹಾಗೆ ಮದುವೆ ಅನ್ನೋದು ಆಚಾರ ವಿಚಾರ ವಿಧಿ ವಿಧಾನಗಳ ಪ್ರಕಾರನೇ ಆಗ್ಬೇಕಲ್ವಾ? ಅಪ್ಪ, ಮೊದ್ಲು ಅದೇನೇನೋ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮಾಡಿದ್ರಿ ತಾನೆ. ಆದ್ರೆ ಕೊನೆಗೆ ಏನಾಯ್ತು? ತಾಳಿ ಕಟ್ಟೋ ಟೈಮ್ಗೆ ಮದ್ವೆನೆ ನಿಂತೋಯ್ತಲ್ವಾ? ಅವತ್ತೇನೋ ಕೆಟ್ಟ ಗಳಿಗೆ ಕಣೆ, ಹಾಗಾಗೋಯ್ತು. ಅದಕ್ಕೆ ಅಮ್ಮ, ತಾಳಿ ಕಟ್ಟೋ ಮುಂಚಿನ ಶಾಸ್ತ್ರಗಳೆಲ್ಲ ಮುಗ್ದಿದೆ. ಬಾಕಿ ಇರೋ ಅದೊಂದ್ ಶಾಸ್ತ್ರ ಮುಗಿದ್ರೆ ಆಯ್ತಲ್ಲ. ಒಳ್ಳೇದು ಅನ್ನೋದನ್ನ 2 ಸಲ ಮಾಡೋದ್ರಿಂದ ನಮ್ಗೇನ್ ಲಾಸ್ ಆಗೋದಿಲ್ಲ ಅಲ್ವಾ? ನೋಡೋಣ. ಫಸ್ಟ್ ಆಫ್ ಆಲ್ ನನ್ಗೆ ಈ ಶಾಸ್ತ್ರ ಸಂಪ್ರದಾಯಗಳ ಮೇಲೆ ನಂಬಿಕೆನೇ ಇಲ್ಲ. ಜೊತೆಗೆ ಇದ್ಯಾವ್ದು ಇಂಪಾರ್ಟೆಂಟು ಅಲ್ಲ. ಮದ್ವೆ ಆಗ್ಬೇಕು ಅಂದ್ರೆ ಗಂಡು ಹೆಣ್ಣಿಗೆ ತಾಳಿ ಕಟ್ಬೇಕು ಅಷ್ಟೇ.
ಈಗ ನನಗೆ ಅಷ್ಟಾದ್ರೆ ಸಾಕಲ್ವಾ ಲೈಫಲ್ಲಿ ಚೆನ್ನಾಗಿರೋಕೆ? ಅಲ್ವೇ ಅನಿತಾ? ನೋಡಿ, ಇದೆಲ್ಲ ಆಲ್ರೆಡಿ ಮುಗ್ದೋಗಿದೆ. ಸೊ ಡೈರೆಕ್ಟ್ ಆಗಿ ತಾಳಿ ಕಟ್ಟೋ ಒಂದು ಶಾಸ್ತ್ರ ಇಟ್ಕೊಳ್ಳಿ ಸಾಕು, ಬೇರೆ ಯಾವ್ದು ಬೇಕಾಗಿಲ್ಲ. ದೇವ್ರೆ, ಈ ಮನೆ ಮತ್ತೆ ಈ ಮನೆಯವ್ರ ಸಂತೋಷಕ್ಕೋಸ್ಕರ ನಾನು ಹೆಜ್ಜೆ ಇಡ್ತಾ ಇದ್ದೀನಿ. ಇದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಮನೆಯವ್ರು ಎಲ್ಲರೂ ಸಂತೋಷವಾಗಿ ನೆಮ್ಮದಿಯಾಗಿರಬೇಕು. ಆ ರೀತಿ ಮಾಡು. ಅದು ಸಾಧ್ಯನಾ ರಾಘು? ಯಾಕೋ ಹಾಗಾಗ್ತಿದ್ಯಾ? ಯಾಕೆ ಅಂದ್ರೆ ಅವಳು ಸ್ವಾರ್ಥಿ ಅಣ್ಣ, ಅದಕ್ಕೆ. ಆ ರೀತಿ ಹಠ ಸ್ವಾರ್ಥ ಮನ್ಸಲ್ಲಿ ತುಂಬಿಕೊಂಡಿರೋಳು ಈ ಮನೆಗ್ ಬಂದ್ರೆ ಹೇಗಣ್ಣ ಸಂತೋಷ ನಿಮ್ದಿ ಇರುತ್ತೆ? ನೋಡ್ ಸಂಗೀತ, ಅವಳೇನೋ ಗೊತ್ತಿಲ್ಲದೆ ನಡ್ಕೊಂಡ್ಲು. ನಾನು ಬೈದು ಬುದ್ಧಿ ಹೇಳಿದ್ಮೇಲೆ ಅವಳು ಅರ್ಥ ಮಾಡ್ಕೊಂಡು ಬದಲಾಗಿರ್ತಾಳೆ ಬಿಡು. ಯಾರು? ಅವಳು ಬದಲಾಗಿರ್ತಾಳ? ರಾಘು, ಅದು ನಿನ್ನ ಭ್ರಮೆ. ಅವಳ ಮನ್ಸಲ್ಲಿ ಈಗಲೂ ಏನ್ ಓಡ್ತಾ ಇರುತ್ತೆ ಗೊತ್ತಾ? ನನ್ ತಲೆಯಲ್ಲಿ ಓಡ್ತಾ ಇರೋದಿದೆ. ಆ ಮನೆ ಪೂರ್ತಿ ಇಂಟೀರಿಯರ್ ನನ್ ಪ್ರಕಾರನೇ ರೆಡಿ ಆಗ್ಬೇಕು. ಅಲ್ವೇ ಅನಿತಾ, ಅವತ್ತು ನೀನು ಇದೇ ಪ್ರಯತ್ನಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ದೆ. ರಾಘವೇಂದ್ರ ಅವರು ನಿನಗೆ ಬುದ್ಧಿ ಹೇಳಿ ಕಳ್ಸಿದ್ರು ತಾನೆ? ಬುದ್ಧಿ ಹೇಳಿದ ತಕ್ಷಣ ಅವಳು ತಿಳ್ಕೊಂಡಿದ್ದಾಳೆ, ಸರಿ ಹೋಗಿದ್ದಾಳೆ ಅನ್ಕೊಂಡಿದೀಯಾ? ಇಲ್ಲ, ಬದಲಾಗಿ ಇನ್ನೂ ಹಠ ದ್ವೇಷ ಜಾಸ್ತಿ ಆಗಿದೆ. ಯಾಕಂದ್ರೆ ಅವಳ ಮೈ ತುಂಬ ಬರೀ ಸ್ವಾರ್ಥನೇ ತುಂಬಿಕೊಂಡಿದೆ. ಹೌದು, ನಮ್ ಬದುಕ್ನ ನಾವ್ ಇಷ್ಟಪಟ್ಟಾಗೆ ಬದುಕ್ಬೇಕು ಅಂದ್ರೆ ನಾವ್ ಸ್ವಾರ್ಥಿಗಳಾಗಿ ಬದುಕ್ಲೇಬೇಕು. ಅವಾಗ್ಲೇ ತಾನೆ ನಾವ್ ಅನ್ಕೊಂಡಾಗ ಬದುಕೋಕಾಗೋದು, ನಮ್ ಲೈಫ್ ಸೂಪರ್ ಆಗಿರೋದು. ನೀನ್ ಈ ರೀತಿ ಮಾತಾಡಿದ್ರೆ ವರ್ಕ್ ಕ್ಯಾರೆಕ್ಟರ್ ಅಂತಾರೆ. ಹೇಳೋದೇನೋ ಅವಳ ಕ್ಯಾರೆಕ್ಟರ್ ವರ್ಸ್ಟೇ. ನೀವು ಸುಮ್ಮನೆ ಏನೇನೋ ಮಾತಾಡ್ಬೇಡಿ. ಅವಳು ಬೆಳೆದ್ ಬಂದಿರೋ ವಾತಾವರಣ, ಅವಳಿಗೆ ಅವ್ರ ಮನೆಯವ್ರು ತೋರಿಸಿರೋ ಪ್ರೀತಿಯಿಂದ, ಇಲ್ಲಿ ನೋಡಿರೋ ಇನ್ಸಿಡೆಂಟ್ ಇಂದ ಅವಳ ಮನಸ್ಥಿತಿ ಅವಳಿಂದ ಈ ತರ ಮಾತುಗಳನ್ನ ಆಡ್ಸಿರತ್ತ ಅಷ್ಟೇ. ಹೌದು, ಅವತ್ ಸಿಚುವೇಶನ್ ನನ್ನನ್ನ ಮಾತಾಡಿಸ್ತು. ಆದ್ರೆ ಇನ್ನು ಮುಂದೆ ನಾನು ಏನು ಅನ್ನೋದನ್ನ ಅರ್ಥ ಮಾಡಿಸ್ತೀನಿ. ಯಾಕೆಂದ್ರೆ ರಾಘವೇಂದ್ರ ಅವ್ರ ಕೈಯಲ್ಲೇ ನನ್ನನ್ನ ಬೈಸಿ ಸಾರಿ ಕೇಳಿಸ್ಕೊಂಡು ಅಲ್ವಾ ಆ ಮುದಿಗೂಬೆ ಅವಳಿಗೆ ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ಅವಳೇನು ಅಂತ ಅವಳು ಆಲ್ರೆಡಿ ತೋರಿಸಿದಾಳೆ ಅಣ್ಣ. ನೀನಷ್ಟೆಲ್ಲ ಬುದ್ಧಿ ಹೇಳಿದ್ಮೇಲೂ ಅವಳು ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾ ಇದ್ಲು. ಅವ್ರುಗಳು ಈ ವಿಷಯನ ರಾಘವೇಂದ್ರ ಹತ್ರ ಹೇಳಲ್ಲ. ಹೌದಪ್ಪ, ಹೇಳಬಾರ್ದು ಅಂತಾನೆ ಇದ್ವಿ, ಆದ್ರೆ ಮನಸ್ಸು ತಡೀಲಿಲ್ಲ. ಈ ಮದುವೆ ದಿನ ಹತ್ರ ಬರ್ತಿದ್ದ ಹಾಗೆ ಎಲ್ಲಿ ಈ ಮನೆ ಒಡೆಯುತ್ತೋ, ಮನಸ್ಸುಗಳು ದೂರ ಆಗುತ್ತೋ ಅನ್ನೋ ಭಯ ಆತಂಕ ನಮ್ಮನ್ನ ಹೇಳೋ ಹಾಗೆ ಮಾಡುತ್ತೆ. ಆತಂಕ ಪಟ್ರು ಅಷ್ಟೇ, ಆವೇಶ ಪಟ್ರು ಅಷ್ಟೇ, ಈ ಅನಿತಾ ಒಂದ್ ಸಲ ತಗೊಂಡಿರೋ ನಿರ್ಧಾರನ ಬದಲಾಯಿಸಲ್ಲ ಅನ್ನೋದು ನಿಮಗ್ ಹೇಗಿದ್ರು ಗೊತ್ತು. ಆ ಮನೆಗೆ ಹೋದ್ಮೇಲೆ ಅವ್ರಿಗೂ ಅದನ್ನ ಅರ್ಥ ಮಾಡಿಸ್ತೀನಿ. ಅಂದ್ರೆ ನೀನ್ ಸೇಡ್ ತೀರ್ಸ್ಕೋಬೇಕು ಅಂತಾನೆ ಮದ್ವೆ ಆಗ್ತಾ ಇದೀಯಾ? ಹೌದಪ್ಪ, ಅವಳು ಈ ಮನೆಗೆ ಬಂದು ಮಾಡೋ ಮೊದಲನೇ ಕೆಲಸನೇ ಸೇಡ್ ತೀರ್ಸ್ಕೊಳ್ಳೋದು. ಮದುವೆ ಆದ್ಮೇಲೆ ಸಂಸಾರ ಶುರು ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಮನೆ ನೆಮ್ಮದಿನಂತೂ ಸಮಾಧಿ ಮಾಡ್ತಾಳೆ. ಅಣ್ಣ, ನಿನ್ ಮಾತೆತ್ತಿದ್ರೆ ಕುಟುಂಬ ಅಂತೀಯ. ಕುಟುಂಬಕ್ಕೋಸ್ಕರನೇ ಇವಾಗ ಮದ್ವೆ ಆಗೋದಕ್ ನಿಂತಿದ್ಯಾ. ಇವಾಗ ಈ ಕುಟುಂಬಕ್ಕೋಸ್ಕರನೇ ಹೇಳ್ತಾ ಇದೀವಣ್ಣ, ಯೋಚನೆ ಮಾಡು. ರಾಘವೇಂದ್ರ ಅವ್ರ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದ್ರೊಳಗಡೆ ಅವ್ರ ಕೈಲೇ ತಾಳಿ ಕಟ್ಟಿಸ್ಕೊಂಡು ಆ ಮನೆಗೆ ಸೊಸೆಯಾಗಿ ಸೇರಿರ್ತೀನಿ. ಆಮೇಲೆ ಆ ಮನೇಲಿ ಏನೇ ನಿರ್ಧಾರ ತಗೊಳ್ಳೋದಿದ್ರು ಅದು ನಾನೇ. ಯಾಕೆಂದ್ರೆ ಇನ್ ಮುಂದೆ ಆ ಮನೇಲಿ ಅಧಿಕಾರ ಆಡಳಿತ ಎರಡೂ ನಂದೆ.